ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ಟ್ವಿಸ್ಟ್ಗಳ ಮೂಲಕ ವೀಕ್ಷಕರಿಗೆ ಮತ್ತಷ್ಟು ಹತ್ತಿರವಾಗ್ತಾ ಇದೆ. ಅದರಲ್ಲೂ ಭಾಗ್ಯ ತನಗೆ ಬಂದ ಎಲ್ಲಾ ಕಷ್ಟಗಳನ್ನ ಎದುರಿಸಿ ಅದರ ವಿರುದ್ಧ ಹೋರಾಡುವ ಸೀನ್ಗೆ ಜನರಿಂದ ಮನ್ನಣೆ ಸಿಕ್ಕಿದೆ. ತನ್ನ ಹೊಟ್ಟೆ ತುಂಬಿಸ್ತಾ ಇರುವ ಕೈ ತುತ್ತು ಮೇಲೆಯೇ ಕಲ್ಲು ಹಾಕೋದಕ್ಕೆ ಬಂದ ತಾಂಡವ್ ಹಾಗೂ ಶ್ರೇಷ್ಠಾಳ ಮೈಚಳಿ ಬಿಡಿಸಿ ಭಾಗ್ಯ ಎಚ್ಚರಿಕೆ ನೀಡಿದ್ದಾಳೆ. ಇದರ ಮಧ್ಯೆ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಹೊಸ ಪಾತ್ರಧಾರಿಯ ಎಂಟ್ರಿ ಆಗಿದೆ. ವೀಕ್ಷಕರಿಗೆ ಸಾಕಷ್ಟು ಕುತೂಹಲ ಕೆಳಿಸಿರುವ ಈ ಪಾತ್ರಧಾರಿ ವಿಲನ್ ಅಥವಾ ಹೀರೋನಾ ಅನ್ನೋದು ನೋಡ್ಬೇಕಾಗಿದೆ. ಅಂದಹಾಗೆ ಈ ಹೊಸ ಪಾತ್ರಧಾರಿ ಬೇರೆ ಯಾರು ಅಲ್ಲ, ಅಗ್ನಿಸಾಕ್ಷಿ, ಶ್ರೀಗೌರಿ ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವ, ಕನ್ನಡ ಸಿನಿಮಾಗಳಲ್ಲೂ ಮಿಂಚಿರುವ ನಟ ರಾಜೇಶ್ ಧ್ರುವ. ಈ ಹೊಸ ಪಾತ್ರಧಾರಿ ಹುಟ್ಟಿಕೊಂಡಿರೋದು ಭಾಗ್ಯಳ ತಂಗಿ ಪೂಜಾ ಇಂಟರ್ವ್ಯೂ ಹೋಗಿರುವ ಆಫೀಸ್ನಲ್ಲಿ. ಜಿಮ್ನಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಮಾಡುವ ಯೋಚನೆ ಪೂಜಾಳದ್ದಾಗಿರುತ್ತೆ. ಹೀಗಾಗಿ ಕೆಲಸ ಹುಡುಕೋದಕ್ಕೆ ಮುಂದಾಗಿದ್ದಾಳೆ. ಕೆಲಸವಿಲ್ಲದೆ ಓತ್ಲಾ ಹೊಡೆದುಕೊಂಡಿದ್ದ ಪೂಜಾ ಅಕ್ಕನ ಸಂಕಷ್ಟಗಳಿಗೆ ಸಹಾಯವಾಗಬೇಕು ಅಂತ ಆಸೆ ಇದ್ರೂ ಸಹ ಯಾವುದೇ ಕೆಲಸ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಯಾವುದೇ ಇಂಟರ್ವ್ಯೂ ಇಲ್ಲದೆ ಕೆಲಸ ಸಿಕ್ಕಿದೆ. ಸಂದರ್ಶನಕ್ಕೆ ಅಂತ ಅಲ್ಲಿ ಅವಳಂತೆಯೇ 4-5 ಮಂದಿ ಬಂದಿರ್ತಾರೆ. ಅವರೆಲ್ಲರ ಬಳಿ ರೆಸ್ಯೂಮ್ ತೆಗೆದುಕೊಂಡಿದ್ದಾರೆ. ನಂತರ 10 ನಿಮಿಷದಲ್ಲಿ ವಾಪಸ್ ಬಂದು ಇವತ್ತು ಇಂಟರ್ವ್ಯೂ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಬಂದಿದ್ದವರು ಎಲ್ಲರೂ ಬೈದುಕೊಂಡು ವಾಪಸ್ ಹೋಗಿದ್ದಾರೆ. ಪೂಜಾ ಕೂಡ ವಾಪಸ್ ಹೊರಡಲು ಅನುವಾಗಿದ್ದಾಳೆ. ಅಷ್ಟರಲ್ಲಿ ಅಲ್ಲಿದ್ದವರು ಅವಳನ್ನ ಕರೆದು ನಿಲ್ಲಿಸಿ ಆಫರ್ ಲೆಟರ್ ಕೊಟ್ಟಿದ್ದಾರೆ. ಇವತ್ತೇ ಕೆಲಸ ಶುರು ಮಾಡಿ ಅಂತ ಹೇಳಿದ್ದಾರೆ. ಅಂದಹಾಗೆ ಪೂಜಾಳಿಗೆ ಇಲ್ಲಿ ಕೆಲಸ ಕೊಟ್ಟಿರೋದು ಅವಳ ಕ್ಲಾಸ್ಮೇಟ್ ಕಿಶನ್. ಆದ್ರೆ ಈ ಕಿಶನ್ ಇಲ್ಲಿಯವರೆಗೆ ಪರಿಚಯವಾಗಿರ್ಲಿಲ್ಲ. ಈಗ ಭಾಗ್ಯಲಕ್ಷ್ಮಿ ತಂಡ ತಮ್ಮ ಹೊಸ ಸದಸ್ಯ ಕಿಶನ್ ನ ಪರಿಚಯ ಮಾಡಿಸಿದೆ. ಈ ಮೂಲಕ ಕಿಶನ್ ಎನ್ನುವ ಹೊಸದೊಂದು ಪಾತ್ರದ ಎಂಟ್ರಿ ಆಗಿದೆ. ಈ ಪಾತ್ರಕ್ಕೆ ನಟ ರಾಜೇಶ್ ಧ್ರುವ ಬಣ್ಣ ಹಚ್ಚಿದ್ದಾರೆ. ಪೂಜಾಗೆ ಬಾಸ್ ಆಗಿ ಜಿಮ್ ಓನರ್ ಕಿಶನ್ ಆಗಿ ರಾಜೇಶ್ ಧ್ರುವ ಕಾಣಿಸಿಕೊಂಡಿದ್ದಾರೆ. ಪೂಜಾ ಹಾಗೂ ಕಿಶನ್ ಓದಿದ್ದು ಒಂದೇ ಕಾಲೇಜಿನಲ್ಲಿ. ವರ್ಷಗಳ ಹಿಂದೆ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಕಿಶನ್ ತಡ್ಕಾಡ್ತಿದ್ದಾಗ ಆತನಿಗೆ ಚಿಟ್ಸ್ ಕೊಟ್ಟು ಕಾಪಿ ಮಾಡುವಂತೆ ಐಡಿಯಾ ಕೊಟ್ಟಿದ್ದೆ ಇದೇ ಪೂಜಾ. ಅದೇನೇ ಇದ್ರೂ ಸದ್ಯ ಪೂಜಾಳಿಗೆ ಕೆಲಸ ಸಿಕ್ಕಿರೋದು ಬಹಳ ಸಂಕಷ್ಟದಲ್ಲಿರುವ ಭಾಗ್ಯಾಳಿಗೆ ಸಹಾಯವಾಗುತ್ತೆ. ಪೂಜಾ ಈ ಕೆಲಸವನ್ನ ಒಪ್ಪಿಕೊಂಡು ಚೆನ್ನಾಗಿ ನಿಭಾಯಿಸ್ತಾಳಾ ಅಥವಾ ಮತ್ತೊಂದಿಷ್ಟು ಸಂಕಷ್ಟಗಳಲ್ಲಿ ಸಿಲುಕ್ತಾಳಾ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಜೊತೆಗೆ ಪೂಜಾ ಈಗಾಗಲೇ ಪರಿಚಯ ಇರುವ ಕಾರಣ ತನ್ನ ಜಿಮ್ನಲ್ಲಿ ಆಕೆಗೆ ಇಂಟರ್ವ್ಯೂ ಇಲ್ಲದೆ ಕಿಶನ್ ಕೆಲಸ ಕೊಟ್ಟಿದ್ದಾರೆ. ಹಾಗಾದ್ರೆ ಕಿಶನ್ಗೂ ಪೂಜಾಗೂ ಲವ್ ಆಗತ್ತಾ? ಕಿಶನ್ ಒಳ್ಳೆಯವರ ಅಥವಾ ದುರುದ್ದೇಶದ ವ್ಯಕ್ತಿಯ ಎಂಬಿತ್ಯಾದಿ ಹಲವು ಕುತೂಹಲಗಳು ಪ್ರೇಕ್ಷಕರಲ್ಲಿ ಮೂಡಿದೆ. ಇದಕ್ಕೆಲ್ಲ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ.